ಅಲ್ಲ ಹೊರಗೆ ಬಂದು ನಿಂದ್ರು ಬಾ ಸರೋಜಾಗ ಅಂತ ಹೇಳೀನಿ. ಬಂದೇ ಇಲ್ಲಲೇ ಇದು ಹುಡುಕಿ. ಇವ ಆಕೆ ಮತ್ತು ಮಂಜಕ್ಕೆ ಬಂದ್ಲಂದ್ರೆ ಹೊರಗೆ ಎದಕ್ಕೆ ಬಂದು ನಮ್ಮನಿ ಅಂತಂದು ಜಗಳ ಮಾಡೋದ ಒಂದು ಈಟೇನು ಹೇಳಿ ಸಿಕ್ಕರೆ ಸಾಕಾಕಿ ಜಗಳ ಆಡಕ್ಕೆ. ಅಷ್ಟೊತ್ತಾತು ನೋಡಕತ್ತು ಬರವಲ್ಲ ನೋಡು ಹೊರಗೆ. ಬಟ್ ಅಲ್ಲಿ ಹೋಗಿ ಕರಿತೇನೆ ಹಿತ್ಲ ಬಾಗಲ್ಲ ಅಂತೇಕ ಅದಾಳ ನೋಡ್ತೀನಿ. ಇಲ್ಲಿ ಯಾರ ಕಾಂತಾರ. ಓ ಸರೋಜನ ಹಾಕಿ. ಏ ಸರೋಜಾ ಸರೋಜಾ. ಓ ವೈನಿ ಇಲ್ಲೇ ಅದಾಳ್ರಿ ಈಕಿ ದೊಡ್ಡ ವೈನಿ. ಬನ್ನಿ ರೀ ಅಲ್ಲೇ ನಿಂದಿರಿ ನೀವು ಮರ್ಸಿಗೆ ಬರ್ತೇನೆ. ಓ ಆಯ್ತಂತವ ಹೆಣ್ಣದು ಈಚೆ ಕಡೆ ನಿಂದಿರ್ತಾನೆ. ಹೋದ್ಲನಕ್ಕಿ ಮಗಳ ವೈನಿ. ಹಾಂ ಆತಾಯಿನ ಹೊರಗೆ ಬರೋದಿಲ್ಲಕ್ಕಿ. ಮೊಬೈಲ್ ನೋಡ್ಕೊಂತ ಕುಂತ್ಲಂದ್ರೆ ಮುಗಿತಿಕ್ಕಿದೆ ಏನೋ ಹೆಚ್ಚಕೊಂತ ಸರಸ್ಕೊಂತ ಕುಂತ ಬಿಡ್ತಾ. ಅಲ್ಲ ಸರೋಜ ಹೊರಗೆ ಬಂದು ನಿಂದ್ರ ಅಂತ ಹೇಳೀನಿ. ಯಾವತ್ತಾತ್ವ ನಾನು ಇಲ್ಲೇ ಕಳ್ಳರು ನಿಂತಂಗೆ ಆತಾಯ್ತು ನೋಡ್ಕೊಂತಾಕಿ ಮತ್ತೆ ಇವ ನೋಡಿದ್ಲಂದ್ರೆ ಅಷ್ಟ ಸಾಕುವಾಕಿ ಜಗಳ ಮಾಡಕ್ಕೆ. ಅದಕ್ಕೆ ಮತ್ತೆ ಒಂದು ಹೆಜ್ಜೆ ಮುಂದೆ ಬಂದು ನೋಡಿನಿ ನಾನು. ಹಿತ್ತಲ್ಲ ನೀನು ಹಾಕಿ ಅಂತ ಗೊತ್ತಾಗಲಿಲ್ಲ ಹಂಗೆ ದೌಡು. ದೊಡ್ಡ ಕತೆ ಬಿಡ್ರಿ ಅದು ವೈನಿ. ಆ ಕೆಲಸ ಮಾಡಿ ಅಂತ ಹೇಳಿ ಮತ್ತು ಮೈಗಳತನ ಮಾಡಿ ಕೆಲಸ ಮಾಡೋದಿಲ್ಲ ಅಂತೇಳಿ ಎಲ್ಲ ಹೊಕ್ಕಿನ ಅಲ್ಲಿ ಹಿಂದಿಂದ ಬರಾಕತ್ತಿದ್ಲ. ಅದಕ್ಕೆ ಯಾಕೆ ಹೊಲ್ದಾಗ ಕೊಡಿ ಇವತ್ತೊಂದಿನ ಮಾಡಿಕೊಡ್ತೇನೆ ಉಳ್ಳಾಡೋಲಕ್ಕೆ ನಾಳಿದ್ದ ಅಂತೇಳಿ ಅದಕ್ಕೆ ಕೆಲಸ ಮಾಡತ್ತೀರಿ. ಹೋದ ಒಳಗೆ ಹೀಗಾಕಿ ಏನಾರ ಮಾಡ್ತಾಳೆ ಆಕಿ ಮುಂಜಾನೆ ಸಂಜೀತನ ಮತ್ತೊಬ್ರು ಕೈಯ ಕೆಲಸಕ್ಕೆ ಹಚ್ಚಿ ಇಷ್ಟ ನೀಕಿ ಹಂಗೆ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅನ್ನೋ ಲೆಕ್ಕದಾಗ್ಯದ ಆಕಿ. ಏನಂದ್ಲ ನಿಮ್ಮವ್ವ ಇನ್ನು ಹೋಗಂದ್ಲ ತಾನ ಬರ್ತೀನಿ ಅಂದ್ಲ ನಾನು ಕರ್ಕೊಂಡು ಹೋಗಂದ್ಲ ಏನು ಹೇಳಿದ್ಲು. ಅದಕ್ಕೆ ನಿಮ್ಮ ಅಣ್ಣ ಕೇಳ್ಬಾ ಅಂದ್ರೆ ಫೋನರ ನಿಂದು ನಂಬರ್ ಇಲ್ಲ ಏನು ಫೋನಲ್ಲೇ ಬಿಟ್ಟು ಬಂದಿಯೋ ಏನಂತ ಗೊತ್ತಾಗಲಿಲ್ಲ ನನಗೆ. ಹೌದ್ರಿ ಹೊಸ ನಂಬರ್ ಆಗಿತ್ತಾ ವೈನಿ ನಂದು ಫೋನಿಂದ ಈ ಸರ ಕೊಟ್ಟೋಕಿನ ಹೇಳ್ರಿ ತಂದೇನ್ರಿ ವೈನಿ ಊರಾಗಿದ್ದ ಬರೋ ಮುಂದೆ. ಇದನ್ನ ರೀ ತಡ್ರಿವ ಯಾರದಾರ ನೋಡ್ತೇನೆ. ಯಾರಿಲ್ಲ ರೀ ಮೊದ್ಲು ಇವ ನವಲ್ವ ಇವ ನಿಮ್ಮ ಮತ್ತೆ ಒದಾಡ್ತಾಳ ಅಂತಂದ್ಲ ಅವ. ಆಮೇಲೆ ಮತ್ತೆ ನಾ ಏನನ್ನೇ ಬೈದ್ರೆ ಅವರ ಬೇಯಿಸ್ಕೊಂತಾರ. ಗಿರ್ಜಾ ವೈನಿ ಮಲ್ಲಪ್ಪನವರ ಬೇಯಿಸ್ಕೊಂತಾರ. ನಮ್ಮ ಮತ್ತೆ ಬೇಯ್ದ್ರೆ ಅವ್ರನ್ನ ಬೇಯ್ತಾಳ. ನೀ ಎಲ್ಲ ತಿಳಿ ಆದ್ಮ್ಯಾಗ ಇವ್ರದ್ದು ಸಿಟ್ಟು ಅದು ಕಡಿಮೆ ಆದ್ಮೇಲೆ ಬರೀ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಏನಾರ ಅಂದ್ರೆ ಅವ್ರಿಗೆ ಅಂತ. ನಮ್ಮ ಮತ್ತೆ ನೀನು ಬರಕ್ಕೆ ಹೋಗ್ಬೇಡ ಅಂತ ಹೇಳಿ ಒಪ್ಪಿಸೇನ್ರಿ ವೈನಿ. ಹ್ಞೂ ಅಂದಾಳ ಅವ್ವ. ದೌಡು ಹ್ಞೂ ಅಂದ್ಲ ನಿಮ್ಮವ್ವ. ಇವ ಒಲ್ಲೆವ ನಾನು ಅವು ಏನಾರ ಹದ ಇದ್ರೆ ಆರಾಮ ಇರ್ತಾರೆ ಬರ್ಬೇಕಿ ಬೇಯಿಸ್ಕೊಳ್ಳೋದಾಕತ್ತಲ್ಲ ಅದಕ್ಕೆ ಒಲ್ಲೆನಾಗತ್ತ ಆಕಿ. ಹತ್ತೋರ್ವ ಹಂಗಾರ ನಾ ಹುಟ್ಟುಂಟ್ಲೆ ರೆಡಿಯಾಗಿ ಬಂದ್ಬಿಡು ನೀನು ತಯಾರಾಗಿ. ನಾನು ಒಂದಿಟ್ಟು ಏನರ ಒಂದಿಟ್ಟು 2 ಥರ ಪಲ್ಯ ಒಟ್ಟು ಬುತ್ತಿ ರೊಟ್ಟಿ ಮಾಡ್ಕೊತೀನಿ. ಹಂಗೆ ಏನು ಹೋಗೋದು ಭಾಳ ದಿನಕ್ಕೆ ಹೊಂಟು ಮನೆ ಹಂಗೆ ಬೆಟ್ಟೆ ಆಗಕ್ಕಂತ ಹೋಗಿದ್ದೀವ ಬರಗೈಲಿ ಏನು ಹೋಗೋದು ಒಂದಿಟ್ಟು ಬುತ್ತಿ ಪಲ್ಯ ಮಾಡ್ಕೊತೀನಿ ನಾನು. ನೀನು ದೌಡ್ ಬಂದ್ಬಿಡು 7:30 8 ಅಂದ್ರೆ ನಮ್ಮ ಮನ್ಯಾಗಿರು ಅಂದ್ರೆ 10 ಒಳಗೆ ಹೋದ್ವಿ ಅಂದ್ರೆ ಇದನ್ನು ಮಾಡಕ್ಕೆ ಬರ್ತೈತಿ. ಹೋಗಿ ಇದು ಬೆಟ್ಟಾಗಿ ಬರಕ್ಕೆ ಬರ್ತೈತೆ. ಇವತ್ತು ಹೋಗೋಣಂದಿದ್ದೆಲ್ಲ ಮತ್ತು ನೀನು ನಾಳೆ ನಾ ಇನ್ನೂ 2 ದಿನ ಅಂದ್ರೆ ನಾಳೆ ಹೋಗೋದಾಕತ್ತೆ. ಹೆಂಗೂ ಮತ್ತು ಇವತ್ತು ಮಂಜು ಶನಿವಾರ ಶಾಲೆ ಬಿಡಿಸ್ಬಿಟ್ರತ್ತ ಮಾಡಿದ್ನೆ. ಮತ್ತು ನೀನು ಹೇಳಿಲ್ಲ ಶಾಲೆ ಕಳಿಸಿದ್ನಿ ಅವನ್ನ. ನಾಳೆ ಹೆಂಗೋ ಐತಲ್ಲ ಅವನು ಕರ್ಕೊಂಡು ಹೋಗ್ಬಿಡಕ್ಕೆ ಬರ್ತೈತೆ. ನಮಗೂ ಚಿಂತೆ ಬಿಡ್ತೈತೆ ಅಲ್ಲಿ ಇಲ್ಲಿ ಬಿದ್ದನ ಎದ್ನ ಅನ್ನೋದು. ದೌಡ್ ಹುಂಟುಂಟ್ಲೆ ಬಂದುಬಿಡುವ ಸರೋಜನಿ ಎಲ್ಲ ನಮ್ಮ ಮನೆ ಕಡೆ ಹೋಗ್ಬಿಡೋಣಂತೆ. ನೀನು ಏನು ಬುತ್ತಿ ಪಲ್ಯ ಏನು ಬೇಡ ಹಂಗೆ ಬರ್ರಿ ಯಾರು ನಾರ್ಯದಾರಿಲ್ಲ ನಾವು ಹೇಳಿ ಬಿಟ್ಟು ಬರೀರಿ ಅಂತ. ಯಾವ ಬುತ್ತಿ ಪಲ್ಯ ಬೇಡ ಒಬ್ಬರ ಹನಗ್ಲಕತಿ ಏನು ಬೇಡ್ರಿ. ಹಂಗೆ ಒಂದಿಟ್ಟು ಬೇಕಂದು ಬ್ರೆಡ್ ಬಿಸ್ಕಿಟ್ ಏನರ ಒಯ್ಯನಂತ ಬೇಡವಾ. ಹಂಗೆ ಅಂದ್ರೆ ಹೆಂಗೆ ಇನ್ನೂ ನೀವು ಗಂಡನ ಮನೆಯಿಂದ ಅತ್ತಂಗಿಂದ ಏನು ತರ್ಲಿಕ್ಕಂದ್ರೆ ನಡೀತಿತ್ತು. ಅವ್ರ ಮನೆಗಿಂದ ಗಂಡನ ಮನೆಗೆ ಹೊಂಟಾಗ ಹಂಗೆ ಹೋಗ್ಬಾರ್ದು. ಏನರ ಒಂಚೂರು ಬುತ್ತಿ ಪಲ್ಯ ಕಟ್ಕೊಂಡು ಹೋಗ್ಬೇಕು. ಮೊದಲೇ ಜಗಳ ಮಾಡಿ ಬಂದೇನಂತಿ ಬೇಡ ಬುತ್ತಿ ಕಟ್ಕೊಂಡು ಬರ್ತೇನೆ ಹೋಗೋಣಂತ. ಹಂಗೆ ಬರಗೈಲಿ ಹೋಗೋ ಚಂದ ಅನ್ಸೋದಿಲ್ಲ. ನಿಮ್ಮ ಮನ್ಯಾಗೂ ನಗೆನಾಗದಾರ ಮಕ್ಕಳು ಅದೆಲ್ಲ ಇರ್ತಾರ ಮಾವುಗಳು ಚಂದ ಅನ್ಸೋದಿಲ್ಲ. ಅದನ್ನು ಕಟ್ಕೊಂಡು ಬರ್ತೀನಿ ತಗೋ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೀವು ತಯಾರಾಗಿ ನೀ ನಮ್ಮ ಮನೆಗೆ ಬರೋರಾಗನ ನಾ ಎಲ್ಲ ಬುತ್ತಿ ಪಲ್ಯ ಸಜ್ಜು ಮಾಡಿರ್ತೇನೆ. ದೌಡ್ ಹೇಳ್ತೀನಿ 4 ಗಂಟೆ ಸುಮಾರು ಇದ್ನಿ ಅಂದ್ರೆ ಎಲ್ಲ ದೌಡಾಕತ್ತೆ. ಮತ್ತು ಹೋಗೋರಾಗ ಬಾಂಡೆ ಒಟ್ಟು ತಿಕ್ಕಿ ಅರ್ಬಿ ಒಗ್ಗರಣೆ ಮಾಡಿ ಹೋಗ್ಬಿಟ್ರೆ ಮತ್ತೆ ಚಿಂತೆ ಬಿಡ್ತೈತಿ. ಬರೋದಾದ ವಸ್ತಿ ಇವತ್ತು ಬರ್ತೀನಿ ತೋರಿ ನಿಮ್ಮ ಮನೆಗೆ ಇಬ್ಬರು ಕೂಡ ಅಡುಗೆ ಮಾಡೋಣಂತೆ. ಬೇಡ ನಾವು ಬುತ್ತಿ ಕಟ್ಕೊಂಡು ಹೋಗ್ಯಾವಂತಂದು ಆಕಿಗೆ ಮಂಜವ್ಗೆ ಗೊತ್ತಾಗೋದು ಬೇಡ. ಸುಳ ಮಾತಾಟಕ್ಕೆ ಇದು ಮಾಡ್ತೈತಿ. ಆಕಿಗೆ ಹೋಗಿ ಹೇಳ್ಬಿಡು ನೀ ನಾಳೆ ಹೊಕ್ಕಿನ ಅಂತ ಹೇಳಿ. ನಾ ಹೊಕ್ಕಿನಿ ಒಬ್ಬ ನಿಂತ್ರ ಮತ್ತು ಬಂದ್ಗಿಂದ ಹಾಕಿ ಹೊಕ್ಕಿ ತಗೋ ಸರೋಜ ಏನು. ಹ್ಞೂ ಏನು ಯಾರು ತೊಗೊಂಗಾರೆ ಪಾಪ ಎಷ್ಟು ಚಲೋ ಅದ ನೋಡು ಗಿರ್ಜಾ ವೈನಿ. ನನ್ನ ಬುದ್ಧಿಗೆ ಏನಾಗಿತ್ತು ಇಂಥವ್ರನ್ನ ಹಚ್ಕೊಳ್ಳೋದು ಬಿಟ್ಟು ಆಕೆ ಕೈಯಾಗ ಬಂದು ಸಿಕ್ಕೊಂಡು ಯಾರನ್ನ ಹಚ್ಕೋಬೇಕು ಯಾರನ್ನ ಬಿಡ್ಬೇಕು ನಂತ ತಪ್ಪು. ಇವ್ರನ್ನ ಮೊದಲ ವೈನಿ ನಂಬಿದ್ದು ಕೇಳ್ಬೇಕವ್ವ. ಒಂದು ಈಟು ಬಿಡು ಸಿಕ್ಕರೆ ಸಾಕು. ಅಲ್ಲಿ ಅಡ್ಡಾಡ್ಕೊಂತ ಕುಂತು ಬಿಡ್ತಾಳೆ. ಈಗ ಬೇಕು ವೈನಿ ಕೋಲಿ ಹಿಡಿದು ಫೋನ್ ಹಿಡ್ಕೊಂಡು ಕುಂತಂದ್ರೆ ಮುಗೀತು. ಒಂದಿಟ್ಟು ಭಾಳ ದಿವಸನಿಲ್ಲ ಏನಿಲ್ಲ ಅವ್ನು ಕೆಲಸ ಮಾಡೋದಿಲ್ಲ ಏನಿಲ್ಲ ಇದ್ದಾರು ಮಾಡ್ತಾರಲ್ಲ ಆಳ ಇಟ್ಟ ಬಿಟ್ಟಾಳಿಕಿ. ನಿನ್ನ ಅತ್ತೀನ ಮತ್ತೇನೈತಿ ವೈನಿ ಅನ್ನ ಸರೋಜ. ವೈನಿ ನಾನು ನಾಳೆ ಊರಿಗೆ ಹೋಗ್ತೀನಿ. ಇದ್ದಕ್ಕಿದ್ದಂಗೆ ಹಂಗೆ ಊರಿಗೆ ಹೋಗ್ತೀನಿ ನಾನು ಅತ್ತಿಯಲ್ಲ. ನಾನು ನೀ ಅದಿ ಅಂತೇಳಿ ನಾ ಊರಾಗ ಫೋನ್ ಹಚ್ಚಿ ಹಿಂಗೆ ಸರೋಜ ಅದಾಳ ಬರ್ತೇನೆ ನಾ ಊರಿಗೆ ಅಂತಂದು ಅವು ಫೋನ್ ಹಚ್ಚಿ ಹೇಳಿದ್ನಿವ. ನಾನು ನಾಳೆ ಊರಿಗೆ ಹೊಂಟಿದ್ದೆ ನಾನು. ನಾ ಬರೋತನ ಇರೋ 1 ವಾರ ನಾ ಬಂದ್ಮೇಲೆ ಹೋಗಿ ಅಂತ. ಅಲ್ವೈನಿ ಒಂದು ಮಾತು ನಾನು ಕೇಳ್ಬೇಕಾ ನೀವು ಹಂಗೆ ಅಲ್ರಿ ನಾನು ಕೇಳಾರ್ದೆ ನೀವು ಹೆಂಗೆ ಮತ್ತು ಇದನ್ನು ಮಾಡಿದ್ರಿ ಇರ್ತಾಳ ನಾ ಬರ್ತೇನೆ ಅಂತ. ನನಗೆ ಒಂದು ಮಾತು ಕೇಳ್ಬೇಕಾ. ನೀವು ಊರಿಗೆ ಹೊಂಟಿದ್ದು ನನಗರ ಏನು ಗೊತ್ತು. ಅಲ್ಲ ನೀನು ಒಂದು ಮಾತು ಹೇಳಾರ್ದ ನಾ ಊರಿಗೆ ತಯಾರಾಗಿ ನಿಂತಿಯಲ್ಲ ಇವ ನೀನು ರೀ. ಎಷ್ಟು ದಿನ ಇಲ್ಲೇ ಇರೋದು ನಾನು ಏನು ಮತ್ತು ಬಂಗಾರದ್ದು ಏನು ವಿಚಾರನೂ ಮಾಡಲಿಲ್ಲ ಏನಿಲ್ಲ. ಕೊಡಿಸ್ತೀರಂತಾರ ಏನು ಗೊತ್ತು ಬಿಡ್ತೀರನ್ನೋದ್ರ ಏನು ಗೊತ್ತಿಲ್ಲೇ ಇರಲಿ ಅನ್ರಿ ನಾನು. ಮತ್ತು ಹಂಗೆ ಹೋಗ್ಲಿಕ್ಕಂದ್ರೆ ಇಲ್ಲೇ ಬಿಡ್ತಾರೆ ನೋಡ್ರಿ. ಮತ್ತು ನಿಮ್ಮ ಮನ್ಯಾಗನ ಸೇರ್ವಿನ ಮತ್ತು ಅವ್ರು ಹೊರಗೆ ಹಾಕ್ತಾರೆ ನಾನು. ಮತ್ತು ಹೋಗ್ಲಿಕ್ಕಂದ್ರೆ ನಾನು ನಾಳೆ ಹೋಗ್ಬಿಡ್ತೇನೆ ರೀ ಮುಂಜಾನೆದ್ದು. ನಾನು ಅದಿ 1 ತಿಂಗಳ ದಿನ ಇನ್ನೊಂದು ವಾರಕ್ಕೆ ಏನಾಕತಿ ಇರು. ಒಲ್ವಲ್ರಿ ನಾನು 1 ದಿನ ಇರಕ್ಕೆ ನಾನು ಹೊಕ್ಕಿನಿ ನಾನು.
ಬಾರಿ ಬಿಡುವ ನೀನು ಬೇಕಂದ ಬರ್ತಿ ಬೇಡಾದಾಗ ಊರಿಗೆ ಹೋಗಿ ಬಾರಿ ಬಿಡ ನೀನು. ಅಲ್ರಿ ತವ್ರ ಮನೆ ಐತಿದೆ ನಾನು ಬೇಕಂದಾಗ ನಾ ಬರ್ತೇನೆ ಮತ್ತು ನನಗೆ ಗಂಡ ಮನೆಗೆ ಹೋಗ್ಬೇಕು ಅನಿಸ್ತಾಗ ನಾ ಹೋಗುವಾಕೆ ಮತ್ತು ನಿಮ್ದೇ ಇಲ್ಲ ನೋಡ್ಕೊತ ಕುಂತ್ರೆ ನನ್ನ ಜೀವನದ ಏನ್ರಿ ಮತ್ತು ಮುಂದೆ ನನಗೆ ಹೇಳ ಹೋಗಂದ್ರೆ ಹೋಗು ಬೇಡ ಅಂದ್ರೆ ಬಿಡು. ಯಾರಿಗೇನು ಹೇಳೋದಿಲ್ಲ ಬಿಡ್ರಿ, ಯಾ ಅನ್ನೋದು ಹೇಳಂಗಿಲ್ಲ ಏನಿಲ್ಲ. ನಾ ಹೊಕ್ಕೀನಿ ಯಾ ಅನ್ನಗ ಅಷ್ಟು ತಂಗಿ ಜೀವನದ ಬಗ್ಗೆ ವಿಚಾರ ಇತ್ತಂದ್ರೆ ಆತ್ ನಡಿವ ಹಂಗಾರ ಮುಂದೆ ನಂಗೆ ನೀಗದಾಗ ನಾ ಬಂಗಾರ ಕೊಡಿಸ್ತೀನಿ ನಿನ್ನ ಗಂಡನ ಮನೆಗೆ ಹೇಳ್ಬಿಟ್ಟು ಬರ್ತೇನೆ ಅಂತಿದ್ದೆ. ಏನು ಮುಂದಿನ ವಿಚಾರನೇ ಇಲ್ಲ, ಬರೀ ನಿಮ್ದ ನೀವು ನೋಡ್ಕೊಂತ ಬಂದೇನು ರೀ ಒಂದು ದಿನ ನೀವು ಚಂದ ಮನ್ಯಾಗ ಅದಿರೇನೆ ಬರೀ ಅದು ಇದು ಅಂತಂದು ಹಂಗೆ ಕೆಲ್ಸಕ್ಕೆ ಹೊರಗೆ ಹೋಗ್ತಾನೆ ಇರ್ತೀರಿ. ಇಲ್ಲಿ ತೋರಿ ನಾ ಹೊಕ್ಕೀನಿ. ಆತ್ ತಗೋ ಹೋಗು, ಏನು ಒಂದಿಟ್ಟು ಇರ ಅಂದ್ರೆ ಭಾಳ ಮಾತಾಡಕತ್ತಿ. ಆತ್ ತಗೋ ಹೋಗ್ರಿ ನೀವು ಬೇಕಂದ ಬರ್ರಿ ಬ್ಯಾಡ ಅಂದ್ರೆ ಬಿಡ್ರಿ. ಸುಳ್ಳು ನಿಮ್ಮ ಜೊತೆ ನಮ್ಗೆ ಅನ್ನಿಸ್ಕೊಳ್ಳೋದು ಆಗೋದಿಲ್ಲ. ಅಲ್ರಿ ಮೈನಿ ನಾ ಅನ್ನಕ್ರ ಏನಂದೆ ನೀವು ಹೊಕ್ಕಿನಿ ಅಂತ ಇಷ್ಟ ಅಂದಿರಿ, ನೀವ ಮಾತಾಡಕತ್ತೀರಿ ಹಿಂಗೆ. ನಾ ಏನು ನಿಮ್ಗೆ ಅಂದಿನಿ ಇಲ್ಲ ಹೊಳ್ಳಿ ಮಾತಾಡಿಲ್ಲ ಏನಿಲ್ರಿ. ಬಿಡುವಲ್ಲ ನಂದೇ ತಪ್ಪ ನಂಗೆ ನೀವು ಮಾತಾಡ್ತಿ. ಆಯ್ತು ತಗೋ. ಊರಿಗೆ ಹೋಗ್ತಾರಂತ ಇರ್ಬೇಕಂತ ಮುಂದಿನ ಏನು ನನ್ನ ಜೀವನದ ಗತಿ. ಇನ್ನೂ ಗಿರ್ಜಾವಣಿ ನನ್ನ ಜೀವನ ಸುದ್ದು ಮಾಡೋದ್ರಾಗ ಇದು ಮಾಡ್ತಾ ಈಕೆ ಬರೇ ಊರು ಅದು ಇದು ಅಂತಂದು ಹಂಗೆ ಅಡ್ಡಾಡ್ಕೊಂತ ಕುಂದಿರ್ತಾ. ಹೋಗ್ಯಾರ ಹೋಲಿ ಬಿಟ್ರ ಬಿಡ್ಲಿ, ನಮ್ಮ ಅವ್ಗಂಕ್ರ ಜಾತಿಕಿ ಈಕೆ ನಂಬ್ಕೊಂಡು ಆಕಿ ಬಂದ ಅಲ್ಲ ನಮ್ಮವ್ವ, ಆಕಿಗೆ ಏನು ಹೇಳ್ಬೇಕ ಗೊತ್ತಿಲ್ಲ. ನಾ ಏನು ಮಾಡಲಿ ಹೋಗಿ ನಾನು ಮುಂಜಾನೆ ಎದ್ದು ಗಿರ್ಜಾ ಬನ್ನಿರಿ. ಏನ್ರಿ ಅಲ್ಲ ಏನು ಸರೋಜನ್ ಬೆಟ್ಟ ಬಾ ಹೋಗಿ ಬಂದಿನಿ ಏನಂದ್ಲು ನಾಳೆ ಮತ್ತೆ ಹೊಕ್ಕ ಅಂತ ಮತ್ತೆ ಇವತ್ತು ಹೋಗುದಂದ್ಲು ಮತ್ತು ನಾಳೆ ಬರ್ತಾ ಅಂತ ಊರಿಗೆ ಮತ್ತೆ ಹೆಂಗಂದು ಏನಂದ್ಲು ಬನ್ನಿರಿ ಆಕೆ ಹೊರ ಬಂದು ನಿಂತಿರುವ ಅಂತ ಹೇಳಿದ್ದೆ ನಾನು. ಹಂಗೆ ಊರಿಗೆ ಹೋಗೋದಾದ್ರೆ ಮುಂಜಾನೆ ಬಂದು ನಿನಗೆ ಏನಿದ್ದು ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನೀನು ಬೆಟ್ಟ ಆದಾಗ ಆಕೆ ಇವತ್ತು ನೋಡಿ ಹಿತ್ತಲಾಗಿದ್ದಿದ್ದೆ ಇಲ್ಲ ಅಲ್ಲಿ ಏನೋ ಮಾಡಾಕತ್ತಿದ್ಲಿ ಕೆಲಸ ಮಾಡಾಕತ್ತಿದ್ಲಿ ಅಂತ ಮತ್ತೆ ಹೋಗಿ ಬದ್ರಿದೆ. ಅದ್ರದ್ದೊಂದು ಹೆದರಿಕೆ ಇವ ಮಂಜಾಕಂದು ನನಗೆ ಸುಳ್ಳ ಮತ್ತು ಆಟಕ್ಕೆ ಜಗಳ ಮಾಡ್ತಾ. ಅದಕ್ಕೆ ಹೋಗೋಣ ಇವತ್ತೇನೋ ಹೋಗೋದು ಅಂದಿದ್ವಿ ಆಲಿಲ್ಲ, ನಾಳೆ ಹೋಗೋಣಂತ ವೈನಿ ಎಷ್ಟೊತ್ತಿದ್ರು ಹೋಗೋಣಂತ ಅಂತ ಅಂದ್ಲು. ಇದು ಅತ್ತಿಯರಿಗೆ ಹೇಳ ಅಂತ ನಮಗೆ ಕರ್ಕೊಂಡು ಹೋಗ್ತೀನಿ ಬೈದ್ರೆ ಅವ್ರಿಗೆ ಬೈವಲ್ಲಕ್ಕೆ ನಮ್ಮ ಅತ್ತಿ ಹಿಂಗಂತಂದು ಏನೋ ಒಟ್ಟು ತೊಡಮುಡ ಹೇಳಿ ಹ್ಞೂ ಅನ್ಸ ಒಟ್ಟು ನಿಮ್ಮ ಅವನ್ನ ಹೌದನ ಆತು ಬಿಡಂಕರೆ ಆಕಿ ಹ್ಞೂ ಅಂದ್ರೆ ಮುಗೀತು. ಅಡ್ಡಕ್ಕೊಂದು ನಿಂತಲ ಹೋಗೋ ಮುಂದೆ ಅಂದ್ರೆ ಮತ್ತೆ ಅದೊಂದು ಇದನ್ನ ತಲೆಬಾನಿ ಆಯ್ತು ಹಂಗಾರೆ. ಮುಂಜಾನೆ ಎಷ್ಟೊತ್ತಿಗೆ ಹೋಗುದು? ನಾ ಮುಂಜಾನೆ ದೌಡ ಹೋಗೋಣ್ರಿ 10 ಬಸ್ಸಿಗೆ 9:30 10ಕ್ಕೆ ಬರ್ತದಲ್ಲ ಬಸ್, ಅದಕ್ಕೆ ಹೋಗೋಣಂತ. ಹೊಳೆ ಬರ್ತಿದ್ವಲ್ಲ ಅಲ್ರಿ ಊರಿಗೆ ಬಿಡಾಕ ಹೊಂಟೇವಿ ಹಂಗೆ ಹೆಂಗೆ ಬರಗೈಲೆ ಹೋಗೋದು. ಒಂದಿಟ್ಟು ಏನರ ಬುದ್ ರೊಟ್ಟಿ ಮಾಡ್ಕೊಂಡು ಹೋಗೋಣಂತ. 2 ಥರ ಪಲ್ಯ ಒಟ್ಟು ಬಡದು ಜುಣ್ಕ ಮಾಡ್ತೀನಿ. ಇವತ್ತು ರೊಟ್ಟಿ ಬಡ್ದಿಡ್ತೇನೆ. ನಾವು ಚಪಾತಿ ಬಾಣ 2 ಥರ ಪಲ್ಯ ಅದೇ ಚಟ್ನಿ ಅಂಕರ ಐತಿ ಮಾಡಿದ್ದು. ನಿನ್ನೆದ ಮನೆ ಮಾಡಿದ್ದೆ ಹುರಿದು ಶೇಂಗಾ ಚಟ್ನಿ ಐತೆ. ಮತ್ತು ಹಂಗೆ ಹೆಂಗೆ ಹೋಗೋದು. ಆಕಿನೂ ಬ್ಯಾಡ ಅಂದ್ಲು ಸರೋಜ, ಬ್ಯಾಡ್ರಿ ಒಬ್ಬರು ಹಾಕಿರಿ ಏನಾಗೋದಿಲ್ಲ ಅಲ್ಲೇ ಬೇಕ್ರ ಏನು ನೋಡಿ ತೊಗೊಂಡು ಹೋಗೋಣ್ರಿ ಅಂದ್ಲ. ಬ್ಯಾಡವ ಹಂಗೆ ಬರಗೈಲೆ ಏನು ಹೋಗೋದು. ನೀ ಬರೋರಾಗ ನಾನು 8 ಅಂದ್ರೆಲ್ಲ ಬುತ್ತಿ ರೊಟ್ಟಿ ತಯಾರು ಮಾಡ್ಕೋತೀನಿ ಅಂತ ಹೇಳೇನ್ರಿ. ಹೌದಾ ಹ್ಞೂ ಆತು ಬೇಷ್ ಆತು ನೋಡು. ನಾ ತಲೆಗೆ ಹೊಳಂಗಿಲ್ಲ ಹಂಗಾರೆ ಏನು ತರಲಿ ಮತ್ತೆ ಏನು ಕಾಯಿ ಪಲ್ಯದು ಬೇಕನ? ಮಡ್ಗಿ ಕಾಳನ್ನೇ ಹಾಕೇನ್ರಿ, ಅದನ್ನು ಕಟ್ಟಿಟ್ಟೇನಿ. ಮತ್ತು ನಾಳೆ ತನಂದ್ರೆ ಮೊಳಕೆ ನಾಡ್ತಾವೆ ಚಲೋ ಆಕವು. ಬದ್ನಿಕಾಯಿ ತೊಂಬರ್ರಿ, ಉಳ್ಳಾಗಡ್ಡಿ ಇದು ಕರಿಬೇವು ಅಂಕರ ಇಲ್ಲೇ ಇಸ್ಕೊಂಬರ್ತೇನೆ ಎಲ್ಲಾರ ಮನ್ಯಾಗ ಹಿತ್ತಲ್ದಾಗ ಐತಿ. ಕೊತ್ತಂಬರಿ ಆಮೇಲೆ ಇದು ಮತ್ತೇನು ಬದ್ನಿಕಾಯಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಇವನ್ನ ಮರಿಬೇಡ್ರಿ. ಇವತ್ತು ಕಮಲಾಕರ್ ಮನೆಗೆ ಹೋಗಿ ಮತ್ತು ನಾಳೆ ಹಿಂಗೆ ಊರಿಗೆ ಹೊಂಟೇವಿ ಒಂದು ಸಾಲು ಹೆಚ್ಚಿಗೆ ಕೊಡು ಅಂತೇಳಿ. ಮತ್ತು ಬಾಣಕ್ಕೆ ಸಾಲಂಗಿಲ್ಲ ಅವ್ರ ಮನೆ ಹಾಲಲ್ಲ ಮಸ್ತಕವು ಮಸ್ತಕತಿ ಬಾಣ ಹೇಳಿ ಬಾ ಮತ್ತು ನಾಳೆ ಡೇಟ್ ಆಕತಿ ರೊಕ್ಕ ಕೊಡಕ್ಕೆ ಬರ್ತೈತೆ ಹೆಚ್ಚಿಗೆ ಹೌದಿಲ್ಲ? ಹ್ಞೂ ರೀ ನೀಲಾಗ ಹೇಳಿ ಬರ್ತೇನೆ ಹೋಗಿ. ನಾ ಒಬ್ರಿಗೆ ಯಾರಿಗೆ ಕೊಡೋದು ಇದು ಮಾಡಿವಲ್ಲ ನಿಮ್ಮ ಮನೆಗೆ ಕೊಡ್ರಿ, ಯಾವ್ದು ಒಂದು ಅರ್ಧ ಲೀಟ್ರ್ ಹೆಚ್ಚಿಗೆ ಕೊಡ್ರಿ, ಅದ್ರ ರೊಕ್ಕ ಮತ್ತು ಮುರ್ಕೊಳ್ಳಿರಂತ ಅಂತಂದು ಹೇಳಿ ಬರ್ತೇನೆ ಇವತ್ತು. ಹ್ಞೂ ಆತು ಹಂಗಾರೆ. ಇಲ್ಲ ಹೋಗುದ ಅಲ್ಲೇ ಇದಕ್ಕೆ ಹಾಕಿದ್ ನೋಡು ಹೊರ ಕಟ್ಟಿ ಮ್ಯಾಗ ಇಟ್ಟಿದ್ದು ನೋಡ್ರಿ, ಅದನ್ನು ತೊಗೊಂಡು ಹೋಗ್ರಿ ಅಲ್ಲೇ ಇದನ್ನ ತರ ಕಾಯಿಪಲ್ಲೆ ತರಾಕ. ಆಯ್ತು ಒಯ್ತೀನಿ. ಯಾರ ಮನೆಗೆ ಹೋಗಿ ಹೇಳ್ಯಾರ ಬರ್ತೇನೆ ತಡಿ. 1 ಲೀಟ್ರ್ ಹಾಲು ಬೇಕು ನಾಳೆಗೆ, ಒಂದು ಅರ್ಧ ಲೀಟ್ರ್ ಹೆಚ್ಚಿಗೆ ಕೊಡ ಅಂತ ಹೇಳಿ ಬಂದೆ ಅಂದ್ರೆ ಚಿಂತೆ ಬಿಡ್ತೈತೆ. ಮತ್ತು ಅವ್ರ ಪಾಪ ಡೈರೆಕ್ಟ್ ಹಾಕೋತಾರ ಬಿಡ್ತಾರೆ. ಮತ್ತು ಇವತ್ತಂದು ಕಾಶಿ ಹಾಕಿದ್ರು ಚಲೋ ಆಗೋದಿಲ್ಲ, ಬಿಸಿಲಿನ ದಿನ ಅಲ್ಲದು ಬಾಣ ಹುಳಿ ಆಗ್ಬಿಡ್ತೈತಿ, ಚಲೋ ಆಗೋದಿಲ್ಲ ಅದು. ನಾಳೆ ಇಸ್ಕೊಂಡ್ಬಿಟ್ರತ್ತ ಮುಂಚೆಂದು ದೌಡ ಹೆಣ್ಣು ಕೊಡ್ತಾಳೆ ನೀಲ ಚಿಂತಿಲ್ಲ. ತಲೆ ಏರ್ಕೊಂಡಿದ್ದೆ ಬಿಸ್ಲಿಗೆ ಕುಂತು ಕೂದಲನ ಆರಿದು ನೋಡಿ ಇಲ್ಲೇ ಹೆಣ್ಕೊಂಡ ಬಿಟ್ನಿ. ಹಂಗೆ ಒಳಗೆ ವಸ್ತ್ರ ಕಟ್ಕೊಂಡು ಅಡ್ಡಾಡಿವಿ ಅಂದ್ರೆ ತಂಪಾಗ್ಬಿಡ್ತೈತಿ, ಕೂಲಿನ ದೌಡ ಆರಂಗಿಲ್ಲ. ಬಿಸಿಲಿತ್ತಲ್ಲ ನೋಡು ಒಂದು 10 ನಿಮಿಷದಾಗ ಕೂಲ್ ಆರೇಬಿಟ್ಟು ಆರಾಗಿರ್ಜಕ್ಕ ಕೆಲಸ ಆತವನಿಲ್ಲ ಕೆಲಸ ಆಗೈತೆ ನೋ ಗಿರ್ಜಕ್ಕ. ಎರ್ಕೊಂಡಿದ್ದೆ ನಾನು ಬಿಸಿಲಿತ್ತಲ್ಲ ಕೂದಲ ಆರ್ಕೊಂಡು ಕುಂತ್ರಾತಂತೇಳಿ ಚೊಕ್ಕ ಆರೇಬಿಟ್ಟವ ಕೆಟ್ಟ ಬಿಸಿಲಿತ್ತಲ್ಲ ಹೆಂಗೂ. ಅದಕ್ಕೆ ಮತ್ತೆ ಇಲ್ಲೇ ಹೆಣ್ಕೊಂಡ ಬಿಟ್ಟೆ. ಅವು ಎರ್ಕೊಂಡ ಕೂಲ್ ಉಸ್ತಾವ ಇವು ಮತ್ತೆ ತುಂಬ ಇದಾಗ್ಬಿಡ್ತಾವ. ಅದ್ರ ಸಂಬಂಧ ಮತ್ತೆ ಇಲ್ಲೇ ಕುಂತು ಹೆಣ್ಕೊಂಡು ನೋಡು. ನಿಮ್ದು ಕೆಲಸ ಆತ? ಅವನು ನಮ್ದು ಆತು ನೋಡು. ಚಿಗವ್ರು ಏನು ಮಾಡತ್ತಾರ? ಯಾರು ಒಳಗೆ ಅಡ್ಡಾಗಿದ್ರೆ ಅವರು ನಡನ ಸಾಕತ್ತೈತೆ ಕುಂದ್ರದೇ ಹೆಚ್ಚು ಆಗಂಗೆ ಇಲ್ಲಲ್ಲ ಅವ್ರಿಗೆ. ಹಂಗೆ ಒಟ್ಟು ನಾಷ್ಟ ಅದು ಮಾಡಿ ಇಷ್ಟೊತ್ತನ ಕುಂತಿದ್ರು. ಈಗ ಒಂಚೂರು ಅಡ್ಡಾಕಿನ್ವ ಅಂತಂದ್ರೆ ನಂದು ಹಾರೆ ಆಗಿತ್ತಲ್ಲ ಅದಕ್ಕೆ ಇಲ್ಲಿ ಬಂದು ಕುಂತು ನೋಡುವ. ಒಂದು ಅರ್ಧ ಲೀಟ್ರ್ ಹಾಲು ಹೆಚ್ಚಿಗೆ ಸಿಗ್ತಾವ. ನಾಳೆ ಊರಿಗೆ ಹೊಂಟಿದ್ದೆ ಸರೋಜನ ಬಿಡಾಕ, ಒಟ್ಟು ಬುತ್ತಿ ರೊಟ್ಟಿ ಮಾಡ್ಕೊಂಡು ಹೋದ್ರತ್ತಂತೇಳಿ. ಬಾಣಕ್ಕೆ ಹಾಲು ಬೇಕಾಗಿದ್ವಾ, ಅದ್ರ ಸಂಬಂಧ ಮತ್ತು ಹೆಚ್ಚಿಗೆ ಕೊಡ್ತೀರಿ ಅಂತ ಕೇಳಕ್ಕೆ ಬಂದ್ಯಾನ. ಆಯ್ತು ಕೊಡ್ತೇವೆ ಒಯ್ ಹಂಗಾರೆ ಡೈರೆಕ್ಟ್ ಹಾಕೋದು ಬಿಟ್ಟು ನಿಮ್ಗೆ ಕೊಡ್ತೇವೆ ತಗೋ. ಹಂಗಾರೆ ಎಷ್ಟೊತ್ತಿಗೆ ಬೇಕಿರ್ಜಕ್ಕ? ಮುಂಜಾನೆ 8 ನೋಡುವ ದೌಡ ಹೋಗ್ಬೇಕಂತ ಮಾಡೇವಿ. 10 ಬಸ್ಸಿಗೆ ಹೋಗ್ಬೇಕಂತ ಮಾಡೇವೆ. ಅದಕ್ಕೆ ಮತ್ತು ಪಾಪ ಹೇಳಿ ಬಂದ್ರೆ ಚಲೋ ಆಕತ್ತೆ. ಮತ್ತು ನೀವು ದೌಡ್ ಮತ್ತು ಹಾಲು ಹಿಂಡಿ ಮತ್ತು ಡೈರೆಕ್ಟ್ ಹಾಕಿ ಕಳಿಸ್ತೀರಲ್ಲ, ಹೇಳ್ಯಾರ ಹೇಳಿದ್ರೆ ಅದು ಚಿಂತೆ ಬಿಡ್ತದೆ ಅಂತ ಹೇಳಿ ಅದಕ್ಕೆ ಹೇಳೋದ್ರತ್ತಂತ ಬಂದಿವ ನಾನು.
ಅತ್ತಿಯರಿಗೆ ಹೇಳ್ತೇನೆ ಗಿರ್ಜಕ್ಕ ಹೇಳ ಮತ್ತು ಗಿರ್ಜಕ್ಕೆ ಹಿಂಗೆ ಬಂದು ಹೇಳಿದ್ಲರಿ ಅಂತ ಹೇಳ ಒಂದು ಅರ್ಧ ಲೀಟ್ರ್ ಹೆಚ್ಚಿಗೆ ಕೊಡು ದಿನ ಅಂಕರ ಒಂದು ಅರ್ಧ ಲೀಟ್ರ್ ತೊಗೊತೀವಿ ಇನ್ನೊಂದು ಅರ್ಧ ಲೀಟ್ರ್ ಹೆಚ್ಚಿಗೆ ಆದ್ರೆ ಸಾಕು ಅದು ಬಾಣ ಆಗಕ್ಕೆ ಎಷ್ಟು ನಾವು ಹಾಲು ಹಾಕ್ತೀವಿ ಅಷ್ಟು ರುಚಿ ಆಕತ್ತೆ ಮತ್ತು ತೀರ ಮೊಸರು ಭಾಳ ಹಾಕಿದ್ರೆ ಹುಳಿ ಆಕತ್ವ ಅದಕ್ಕೆ ಹಾಲು ಹೆಚ್ಚಿಗೆ ಹಾಕಿ ಕಾಶಿ ಕೆನೆ ಸಮೇತ ಹಾಕಿದ್ವಿ ಅಂದ್ರೆ ರುಚಿ ಆಗತ್ತೆ ಬಾಣ ಅದ್ರ ಸಂಬಂಧ ಮತ್ತು ಇವರು ಮಂಜೂರಪ್ಪರ ಹೇಳಿ ಬಂದುಬಿಡು ಹಂಗೆ ನೀಲಕ್ಕರಿಗೆ ಕಮಲಾಕರ ಮನೆಗೆ ಹೋಗಂದ್ರೆ ಅದಕ್ಕೆ ಮತ್ತೆ ಹೇಳಕತ್ತ ಬಂದಿವ ಪಾಪ ನಿನಗೇನು ಗೊತ್ತು ಮತ್ತು ನಾ ಹಂಗೆ ಬಂದೆ ಅಂದ್ರೆ ಗೊತ್ತಾಗೋದಿಲ್ಲ ಅದ್ರ ಸಂಬಂಧ ಹೇಳಿ ಹೋದ್ರೆ ತಂದು ಬನ್ನಿ ಆತಾಗಿರ್ಜಕ್ಕ ಅತ್ತೆಯರಿಗೆ ಹೇಳ್ತೇನೆ ಆತು ಮುಂಜಾನೆ ಡೈರೆಕ್ಟ್ ಆಗೋದು ಬಿಟ್ಟಿಟ್ಟಿರ್ತೀವಿ ಬಂದು ಒಯ್ವ ಹಂಗಾರೆ ಮುಂಜಾನೆ ನಾನು ಬಂದಿಸ್ಕೊಂಡು ಹೋಗ್ತೀನಿ ನಾಳೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಾತಿದ್ರು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮ ಕತೆಗಳು ಸ್ವಲ್ಪ ಅದ್ರ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಕತೆಗಳು ತುಂಬ ಚೆನ್ನಾಗಿ ಬರಾಕತ್ತಾವ್ರಿ ಕಮಲಾಕರ ಅಂತಂದು ಕಮೆಂಟ್ಸ್ ಹಾಕ್ತೀರಿ ತುಂಬ ಖುಷಿ ಆಯ್ತು ರೀ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮೇಲೆ ಇರಲಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ಎಲ್ಲರಿಗೂ